ಸರ್ ಅವರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ತುಂಬುವುದರಿಂದ ಇದರ ಉದ್ದೇಶ ಹೇಳ್ಬಿಡಿ ಒಂದೇ ಎರಡು ಲೈನಲ್ಲಿ. ವಿಶ್ವಸಂಸ್ಥೆ ತನ್ನ ಒಡಂಬಡಿಕೆಯನ್ನ ಮಾಡುತ್ತೆ. ಮಕ್ಕಳ ಒಂದು ಹಕ್ಕುಗಳಾಗಿರ್ಬೋದು, ಅವುಗಳ ರಕ್ಷಣೆಗೆ ನಾವು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಬೋದು ಅಂತ ಹೇಳಿ ಆಗ ಕೇಂದ್ರ ಸರ್ಕಾರ 1992ರಲ್ಲಿ ಒಂದು ಬದ್ಧತೆಯನ್ನು ವ್ಯಕ್ತಪಡಿಸಿ ಒಂದು ರಾಜ್ಯ ಸರ್ಕಾರಗಳಿಗೆ ಒಂದು ಮಾರ್ಗದರ್ಶನವನ್ನ ಮಾಡಿ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಕ್ಕಳಿಂದಲೇ ಆ ಸಮಸ್ಯೆಗಳು ಏನಿದಾವೆ ಆ ಮಕ್ಕಳ ಸಮಸ್ಯೆಗಳನ್ನ ಒಂದು ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತಿಯಾಗಿ ಪರಿವರ್ತನೆ ಮಾಡಿ ಆ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಈ ಒಂದು ಸಭೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿದೆ. ಇದರಲ್ಲಿ ಎಲ್ಲರ ಪಾತ್ರವೂ ಕೂಡ ಇದೆ. ಶಿಕ್ಷಕರು, ಆರೋಗ್ಯ ಸಿಬ್ಬಂದಿಯವರು, ಅಂಗನವಾಡಿ ಶಿಕ್ಷಕಿಯರು, ಆಶಾ ಕಾರ್ಯಕರ್ತೆಯರು, ಮಕ್ಕಳು, ಎಲ್ಲ ಶಾಲಾ ಮುಖ್ಯೋಪಾಧ್ಯಾಯರು, ಸಹಶಿಕ್ಷಕರ ಪಾತ್ರ ಕೂಡ ಇದೆ. ಈ ಒಂದು ಕಾರ್ಯಕ್ರಮದ ಕುರಿತು ರಾಜಣ್ಣ ಸರ್ ಅವರು ಒಂದೆರಡು ಮಾತನ್ನ ಹೇಳ್ಬೇಕಂತೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ. ನಮಸ್ಕಾರ. ಗ್ರಾಮ ಪಂಚಾಯಿತಿ ಸಿದ್ದಾಪುರ, ಪಾವಗಡ ತಾಲೂಕು, ತುಮಕೂರು ಜಿಲ್ಲೆ. ಇವತ್ತು ನಮ್ಮ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಎಲ್ಲ ಶಾಲೆಯ ವಿವಿಧ ಶಾಲೆಯ ಅಂಗನವಾಡಿಯ ಮಕ್ಕಳನ್ನ ಸೇರಿಸಿ ಒಂದು ವಿಶೇಷವಾದಂತಹ ಮಕ್ಕಳ ಗ್ರಾಮ ಸಭೆಯನ್ನ ಆಯೋಜಿಸಿದ್ದಾರೆ. ಈ ಒಂದು ಸಭೆಯ ವೇದಿಕೆಯಲ್ಲಿ ಆಸೀನರಾಗಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಗೌರವಾನ್ವಿತ ಶ್ರೀಮತಿ ಗಂಗೋತ್ರಿ ರಮೇಶ್ ಅವರೇ, ಜೊತೆಗೆ ಪಿಡಿಒರವರಾದಂತಹ ಮುದ್ಯಾಲಪ್ಪರವರೇ, ಸದಸ್ಯರಾದಂತಹ ಓಬಳೇಶ್ ಅವರೇ, ಮುನಿಸ್ವಾಮಿ ಅವರವರೇ, ಶ್ರೀನಿವಾಸ್ ರವರೇ ಹಾಗೂ ವಿವಿಧ ಶಾಲೆಗಳಿಂದ ಆಗಮಿಸಿರ್ತಕ್ಕಂತಹ ನನ್ನ ಮಲ್ಮೆಯ ಮುಖ್ಯ ಶಿಕ್ಷಕರುಗಳೇ ಹಾಗೂ ಶ್ರೀಯುತ ರಮೇಶ್ ರವರೇ, ತಿಮ್ಮಪ್ಪರವರೇ ಹಾಗೂ ಆರೋಗ್ಯ ಇಲಾಖೆಯ ಅಧಿಕಾರಿಗಳೇ, ವಿವಿಧ ಅಂಗನವಾಡಿಯಿಂದ ಆಗಮಿಸಿರ್ತಕ್ಕಂತಹ ಅಂಗನವಾಡಿ ಕಾರ್ಯಕರ್ತರೇ, ಪಟ್ಟಣ ಪಂಚಾಯತಿ ತಾಲೂಕು ಗ್ರಾಮ ಪಂಚಾಯತಿ ಕಾರ್ಯದರ್ಶಿಯಾದಂತಹ ಶ್ರೀಮತಿ ಅಪ್ಪಣ್ಣರವರೇ, ಜೊತೆಗೆ ವಿವಿಧ ಶಾಲೆಗಳಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ಶಿಕ್ಷಕ ವೃಂದದವರೇ, ಜೊತೆಗೆ ಆಶಾ ಕಾರ್ಯಕರ್ತೆಯರೇ ಹಾಗೂ ವಿವಿಧ ಶಾಲೆಗಳಿಂದ ಆಗಮಿಸಿರುವಂತಹ ನಲ್ಮೆಯ ವಿದ್ಯಾರ್ಥಿನಿಯರೇ, ಸಾಮಾನ್ಯವಾಗಿ ಪ್ರತಿ ವರ್ಷವೂ ಕೂಡ ಇಲಾಖಾ ಆದೇಶದಂತೆ ಮಕ್ಕಳ ಗ್ರಾಮ ಸಭೆ ನಡೀಬೇಕು. ಆ ಗ್ರಾಮ ಸಭೆಯಲ್ಲಿ ಮಕ್ಕಳಿಗೆ ಏನೇನು ಸಮಸ್ಯೆಗಳಿದೆ ಆ ಸಮಸ್ಯೆಗಳನ್ನ ಎಲ್ಲರೂ ಆಲಿಸಬೇಕು. ಆ ಸಮಸ್ಯೆಗಳಿಗೆ ಆದಷ್ಟು ಪರಿಹಾರವನ್ನ ಕಂಡುಕೊಳ್ಳುವಂತಹ ಕೆಲಸ ನಮ್ಮಿಂದ ಆಗಬೇಕು. ಯಾವುದೇ ರೀತಿಯಿಂದಲೂ ಕೂಡ ಯಾವ ಮಗುವಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಆಗದಂಗೆ ನಾವೆಲ್ಲರೂ ಕೂಡ ನಡ್ಕೋಬೇಕು. ನಮ್ಮೆಲ್ಲರ ಮುಖ್ಯ ಉದ್ದೇಶ ಪ್ರತಿಯೊಂದು ಮಗುವಿನ ಸರ್ವಾಂಗೀಣ ವಿಕಾಸ. ಹಾಗಾಗಿ ನಾವೆಲ್ಲರೂ ಸೇರಿ ಆ ಮಕ್ಕಳ ಸಮಸ್ಯೆಯನ್ನು ಆಲಿಸುವಂತರಾಗೋಣ. ಆ ಸಮಸ್ಯೆಗಳಿಗೆ ನಮ್ಮ ಕೈಲಾದಷ್ಟು 100% ನಾವು ಕೆಲಸ ಮಾಡಕ್ಕಾಗ್ಲಿಲ್ಲ ಅಂದ್ರೂ ಕೂಡ 90% ಅಷ್ಟಾದ್ರೂ ನಾವು ಆ ಮಕ್ಕಳ ಒಂದು ಏಳಿಗೆಗಾಗಿ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ನಾವೆಲ್ಲರೂ ಶ್ರಮಿಸುವಂತರಾಗೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀನಿ. ನನಗನ್ಸೋ ಮಟ್ಟಿಗೆ ನಾನು ಬಂದಾಗಿಂದ ಈ 4ನೇ ವರ್ಷ ಗ್ರಾಮಸಭೆ, ಮಕ್ಕಳ ಗ್ರಾಮಸಭೆ ನಾನೇನು ಭಾಗವಹಿಸ್ತಿಲ್ಲ. ಮಾಡಿದ್ರೇನೋ ನನಗೆ ಗೊತ್ತಿಲ್ಲ, ಬಟ್ ಮಾಡಿಲ್ಲ. ನಾನು ಬಂದಾಗ ನಾನೇ 4ನೇ ವರ್ಷ ಆಗಿರ್ಲಿಲ್ಲ. ಇವತ್ತು ಮಕ್ಕಳ ಗ್ರಾಮ ಸಭೆ ನಡೀತಾ ಇದೆ. ಬಹಳ ಖುಷಿ ಆಯ್ತು ನನಗೂ ಕೂಡ. ನಮ್ಮ ಮಕ್ಕಳು ಕೂಡ ಅವರಿಗಿರ್ತಕ್ಕಂಥ ಏನಾದ್ರು ಸಮಸ್ಯೆ ಧಾರಾಳವಾಗಿ ನಾವು ಕೂಡ ಮಕ್ಕಳ ಒಂದು ಸಮಸ್ಯೆ, ಈ ಕೆಲವು ಮಕ್ಕಳು ನಮ್ಮ ಹತ್ರ ಹೇಳ್ಕೊಳ್ಳಲ್ಲ. ಅವ್ರು ಏನೇ ತೊಂದರೆ ಆದ್ರೂ ಕೂಡ, ಏನೇ ಅವ್ರ ಮನಸ್ಸಲ್ಲಿ ಏನಾದ್ರು ಹೇಳ್ಬೇಕಂತ ಇದ್ರು ಕೂಡ ಶಾಲೆಯಲ್ಲಿ ಭಯ ಆಗತ್ತೆ.
ಸೊ ಇಲ್ಲಿ ಹೇಳ್ಕೋಬಹುದು ಗ್ರಾಮ ಸಭೆಯಲ್ಲಿ. ಜೊತೆಗೆ ನಾವು ಕೂಡ ನಮ್ಮ ಶಾಲೆಯಲ್ಲಿ ಒಂದು ಸಲಹಾ ಪೆಟ್ಟಿಗೆ ಅಥವಾ ದೂರು ಪೆಟ್ಟಿಗೆ ಅಂತ ಹಾಕಿದೀವಿ. ನಮ್ಮ ಮಕ್ಕಳಿಗೆಲ್ಲರಿಗೂ ಕೂಡ ನಾವು ಓಪನ್ ಆಗಿ ಹೇಳಿದೀವಿ, ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇರಲಿ, ಯಾವುದೇ ರೀತಿಯ ತೊಂದರೆ ಇರಲಿ, ನೀವೇನಾದ್ರೂ ಹೇಳೋದಿದ್ರೆ ಟೀಚರ್ಸ್ ಮುಂದೆ ಧೈರ್ಯವಾಗಿ ಹೇಳಕ್ಕಾಗಲಿಲ್ಲ ಅಂದ್ರೆ ನೀವು ಒಂದು ಚೀಟಿಯಲ್ಲಿ ಬರೆದು ಆ ಸಲಹಾ ಪೆಟ್ಟಿಗೆಯಲ್ಲಿ ಹಾಕಬೇಕು. ನಾವು ಪ್ರತಿ ತಿಂಗಳ 3ನೇ ಶನಿವಾರದಂದು ಆ ಸಲಹಾ ಪೆಟ್ಟಿಗೆಯಲ್ಲಿ ಇರ್ತಕ್ಕಂಥ ದೂರುಗಳನ್ನ ನಾವು ತೆಗೆದು ಅದನ್ನ ಪರಿಶೀಲಿಸಿ ಅದನ್ನ ದಾಖಲಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿದೀವಿ. ನಾವೆಲ್ಲರ ಮುಖ್ಯ ಉದ್ದೇಶ ಏನು ಅಂದ್ರೆ ಪ್ರತಿ ಮಗುವಿನ ಒಂದು ಸರ್ವತೋಮುಖ ಅಭಿವೃದ್ಧಿ. ಸೊ ಅದಕ್ಕಾಗಿ ನಾವೆಲ್ಲ ಶ್ರಮಿಸೋಣ. ನಾನು ವೈಯಕ್ತಿಕವಾಗಿ ನಾನು ಈ ಸಮಸ್ಯೆಗಳು ಶಾಲೆಯಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳಿಗೆ ಇಲಾಖೆ ಏನು ಸ್ಪಂದಿಸುತ್ತೋ ಅದಕ್ಕಿಂತ ಹೆಚ್ಚಿನದಾಗಿ ನಮ್ಮ ಗ್ರಾಮ, ನಮ್ಮ ಶಾಲೆ, ನಮ್ಮ ಮಕ್ಕಳು ಓದ್ತಾ ಇರ್ತಕ್ಕಂಥ ಶಾಲೆ, ಹಾಗಾಗಿ ಆ ಶಾಲೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ನಮ್ಮ ಗ್ರಾಮ ಪಂಚಾಯತಿಯವರು ದಯಮಾಡಿ ತುಂಬು ಹೃದಯದಿಂದ ತಾವುಗಳು ಅರ್ಪಣಾ ಮನೋಭಾವನೆಯಿಂದ ಅದನ್ನ ಸ್ಪಂದಿಸಿ ಆ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನ ಮಾಡಿಕೊಳ್ತಾ ಇದ್ದೀನಿ. ಎಲ್ಲಾ ಸಮಸ್ಯೆಗಳು ನಾನು ಪ್ರತಿ ವರ್ಷನೂ ಕೂಡ ಆ ಪತ್ರದ ಮೂಲಕ ನಾನು ಗ್ರಾಮ ಪಂಚಾಯತಿಗೆ ಲೆಟರ್ ಅನ್ನ ಕಳಿಸಿದ್ದೀನಿ. ನಮ್ಮಲ್ಲಿ ಇರ್ತಕ್ಕಂಥ ಏನೇನು ಸಮಸ್ಯೆಗಳಿದಾವ ಅಂತ ಹೇಳಿ. ಸೊ ನಾನು ಲೆಟರ್ ಕೊಡೋದಷ್ಟೇ ಆಯ್ತು, ಬಟ್ ಅದಕ್ಕೆ ಯಾವುದೇ ರೀತಿಯ ಸ್ಪಂದನೆ ಸಿಗಲಿಲ್ಲ ಅನ್ನೋ ಒಂದು ನೋವು ನನಗಿದೆ. ಹಾಗಾಗಿ ಇನ್ನು ಮುಂದೆ ಆದ್ರೂ ಕೂಡ ನಮ್ಮೆಲ್ಲರ ಉದ್ದೇಶ ನಮ್ಮ ಗ್ರಾಮ ಅಭಿವೃದ್ಧಿ ಆಗಬೇಕು. ನಮ್ಮ ಗ್ರಾಮ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಯಾವುದೋ ಒಂದು ದೇವಸ್ಥಾನ ಕಟ್ಟೋದ್ರಿಂದ ಅಭಿವೃದ್ಧಿ ಆಗೋದಿಲ್ಲ. ಅಲ್ಲಿರ್ತಕ್ಕಂತಹ ಶಾಲೆ, ಅಲ್ಲಿರ್ತಕ್ಕಂತಹ ಒಂದು ವಿದ್ಯಾಕೇಂದ್ರ, ವಿದ್ಯಾರ್ಥಿಗಳು, ಒಳ್ಳೊಳ್ಳೆ ವಿದ್ಯಾರ್ಥಿಗಳು ನಮ್ಮ ಗ್ರಾಮದಿಂದ ಮುಂದೆ ಬಂದಿದ್ದೆ ಆದ್ರೆ ಖಂಡಿತವಾಗಿಯೂ ಕೂಡ ನಮ್ಮ ಗ್ರಾಮ ಅಭಿವೃದ್ಧಿ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಆದ್ಮೇಲೆ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಳ್ಳೋದೇನೆಂದ್ರೆ ನಾವು ಶಾಲೆಯ ಸಮಸ್ಯೆಗಳಿಗೆ ಸ್ಪಂದಿಸಿ ಈ ಮಕ್ಕಳ ಒಂದು ಏಳಿಗೆಗಾಗಿ ನಾವೆಲ್ಲ ದುಡಿಯುವಂತರಾಗೋಣ ಅಂತ ಹೇಳಿ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತಾ ನಮಗೆಲ್ಲರಿಗೂ ಕೂಡ ಗೌರವಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.